ಹೆಲೋ ಎವ್ರಿವನ್. ಯಸ್ಟರ್ಡೇ ನೈಟ್ ನಾನು ಗೋಟ್ ಗೀ ಮತ್ತು ಗೋಟ್ ಮಿಲ್ಕ್ ಮತ್ತು ಗೋಟ್ ಕರ್ಡನ್ನು ಆರ್ಡರ್ ಮಾಡಿದ್ದೆ. ಇದು ಅರ್ಲಿ ಮಾರ್ನಿಂಗ್ ರೀಚ್ ಆಯಿತು. ಇನ್ನು ಮಕ್ಕಳಿಗೆ ನಾನು ಪಾಕೆಟ್ ಹಾಲನ್ನ ಅರ್ಲಿ ಮಾರ್ನಿಂಗ್ ಸರ್ವ್ ಮಾಡಲ್ಲ. ಈ ಸೀಸನ್ನಲ್ಲಿ ಮಕ್ಕಳಿಗೆ ಕಫ ಬರೋ ಸಾಧ್ಯತೆ ಇರೋದ್ರಿಂದ ಅದಕ್ಕೋಸ್ಕರ ನಾನು ಗೋಟ್ ಮಿಲ್ಕನ್ನು ತರಿಸ್ಕೊಂಡಿದ್ದೀನಿ. ಅದೇ ಹಾಲನ್ನು ನನ್ನ ಮಕ್ಳಿಗೂ ಕೊಟ್ಟೆ. ಹಾಗೆ ನಾನು ನನ್ನ ಸೆಲ್ಫ್ ಕೇರ್ ಅಂತ ಇರುತ್ತಲ್ವ ಅರ್ಲಿ ಮಾರ್ನಿಂಗ್ ಅದನ್ನು ಮಾಡಿಕೊಂಡು ಹಸ್ಬೆಂಡ್ಗೂ ಕೂಡ ಗೋಟ್ ಮಿಲ್ಕನ್ನು ಯೂಸ್ ಮಾಡಿ 1 ಲೋಟ ಕಾಫಿ ಕೊಟ್ಟೆ. ಇನ್ನು ಎಲ್ಲ ಅಮ್ಮಂದಿರಿಗೂ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ರಿಲ್ಯಾಕ್ಸ್ ಮೋಡ್ ಅನಿಸುತ್ತೆ, ನನಗೂ ಕೂಡ ಹಾಗೇ. ಇನ್ನು ಮಧ್ಯಾಹ್ನದ ಊಟಕ್ಕೆ ವರ್ಕೌಟ್ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ನಾನು ಒಂದು ಲಂಚನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ನನ್ನ ಅಜ್ಜಿ ಹೇಳ್ಕೊಟ್ಟಿರೋ ಒಂದು ಸಾಂಬಾರು ಮಾಡಿಕೊಂಡು ಮುದ್ದೆನ ಮಾಡ್ಕೊಡ್ತಾಯಿದ್ದೀನಿ. ಜೊತೆಗೆ ಹುಚ್ಚೆಳ್ಳು ಪುಡಿನ ಯೂಸ್ ಮಾಡಿಕೊಂಡು ಪಲ್ಯ ಕೂಡ ಪ್ರಿಪೇರ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಡೇ ಬಂದು ನಾನು ಗೊರವನಹಳ್ಳಿಗೆ ಹೋಗಬೇಕಿತ್ತು. ಅರ್ಲಿ ಮಾರ್ನಿಂಗೆ ನಾನು ನನ್ನ ಫ್ಯಾಮಿಲಿ ಗೊರವನಹಳ್ಳಿಗೆ ಹೋದ್ವಿ. ಇನ್ನು ದರ್ಶನ ಎಲ್ಲ ಮುಗಿಸಿ ಅಲ್ಲಿಂದ ಬರ್ತಾ ಮನೆಗೆ ಏನು ಬೇಕು ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡ್ವಿ. ಅಂದರೆ ಅಲ್ಲಿ ಸಿಗೋವಂಥ ಸ್ಪೆಷಲ್ ಐಟಮ್ಸ್ಗಳಂತಲೇ ಹೇಳ್ಬೋದು. ಅದನ್ನು ಪರ್ಚೇಸ್ ಮಾಡಿದೆ. ಅದಾದಮೇಲೆ ಅಲ್ಲಿಂದ ಊರಿಗೆ ಹೋಗಬೇಕಿತ್ತು. ಯಾಕಂದರೆ ಬೆಣ್ಣೆ ತೊಗೋಬೇಕಿತ್ತು. ಬೆಣ್ಣೆ ತೊಗೊಂಡು ತುಂಬ ದಿನ ಆಗಿತ್ತಲ್ವ, ಅದರಿಂದಾಗಿ ಅಷ್ಟೂದಿಂದ ಮತ್ತೆ ಊರಿಗೆ ಟ್ರಾವೆಲ್ ಮಾಡಿದ್ದಾಯಿತು. ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಟಯರ್ಡ್ ಆಯಿತು. ಇನ್ನು ಈ ಪೂರ್ತಿ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.